ಏನಾಯಿತು ಗೊತ್ತಾ, ನಿನ್ನೆ ತುಂಬ ಪ್ಲೇಸ್ ಕವರ್ ಮಾಡಲಿಕ್ಕಾಗಿಲ್ಲ. ನಿನ್ನೆ ಬೆಳಗ್ಗೆ ಬೆಟ್ಟಕ್ಕೆ ಹೋದ್ರ, ಚಾಮುಂಡಿ ಬೆಟ್ಟಕ್ಕೆ ಹೋದ್ರ, ತುಂಬ ರಶ್ ಇತ್ತು. ರಶ್ಶು ಅಂದರೆ ನಾವು ಬೆಳಗ್ಗೆ ಒಂದು 9 ಗಂಟೆಗೆ ಹೋದವರು ಮಧ್ಯಾಹ್ನ 1:30ಗೆ ಅಲ್ಲಿಂದ ಹೊರಗೆ ಬಿದ್ದಿದ್ದೀವಿ. ಲೈನಲ್ಲಿ ನಿಂತು ಫುಲ್ಲು ಸುಸ್ತಾಗ್ಬಿಟ್ಟಿತ್ತ. ಅದಕ್ಕೆ ಮತ್ತೆ ಎಲ್ಲೂ ಹೋಗಲಿಕ್ಕೆ ಆಗಿಲ್ಲ. ಮಧ್ಯಾಹ್ನ ಬಂದು ಊಟ ಮಾಡಿ ಅನಂತರ 3 ಗಂಟೆ ಹತ್ರ ಆಯಿತು ಊಟ ಮಾಡತನ. ಹಾಗೆ ಮೈಸೂರು ಪ್ಯಾಲೇಸ್ ಹೋದ್ವಿ. ಮೈಸೂರು ಪ್ಯಾಲೇಸಲ್ಲಿ ಅಲ್ಲೂ ಹಾಗೆ ಗುರು, ಯಪ್ಪ ಏನು ಕ್ರೌಡ್ ಅಂದರೆ ಇಲ್ಲಿಂದ ಬರ್ತಾರಷ್ಟು ಜನ. ವೀಕೆಂಡ್, ನಾನು ನಿಜ ಹೇಳ್ತೀನಿ, ವೀಕೆಂಡ್ ಮಾತ್ರ ನೋಡಿ ಎಲ್ಲೂ ಹೋಗಲೇಬಾರ್ದು. ಆದರೆ ಏನಾಗುತ್ತೆ ಗೊತ್ತಾ, ನಮಗೆ ವೀಕ್ ಡೇಸಲ್ಲಿ ರಜಾ ಸಿಗಲ್ಲ. ರಜಾ ಸಿಗೋದು ವೀಕೆಂಡ್ಸ್ ಒಂದೇನೆ. ಅದು ನನಗೆ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ವರ್ಕ್ ಮಾಡೋರಿಗೂ ಅದೇ ಥರ ಇರುತ್ತೆ. ಫ್ಯಾಮಿಲಿಯವ್ರು ಬರ್ತಾರೆ, ಫ್ಯಾಮಿಲಿಯವರಿಗೆ ಮಕ್ಕಳಿಗೆಲ್ಲ ಸ್ಕೂಲು ರಜಾ ಸಿಗಲ್ಲ, ವೀಕೆಂಡಲ್ಲಿ ರಜಾ ಇರುತ್ತೆ, ಬರ್ತಾರೆ ಅವರು. ಹೌದು, ಏನು ಮಾಡಲಿಕ್ಕಾಗಲ್ಲ. ಬಟ್ ಅಷ್ಟು ಕ್ರೌಡ್ ಇದ್ದಾಗ ಕರೆಕ್ಟಾಗಿ ಯಾವ ಪ್ಲೇಸನ್ನು ನೋಡಲಿಕ್ಕಾಗಲ್ಲ. ಏನಕ್ಕೆ ಗೊತ್ತಾ, ನಿನ್ನೆ ನಾನು ಅಷ್ಟೊತ್ತು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನಿಂತ್ಕೊಂಡು ಲೈನಲ್ಲಿ ನಿಂತ್ಕೊಂಡು ಹೋಗಲ್ಲ. ಆಲ್ಮೋಸ್ಟ್ 2-3 ಅವರ್ಸ್ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಒಂದು 2 ಅವರ್ಸ್ ಕೂಡ ಅಂದರೆ 2 ಅವರ್ಸ್ ಮೇಲೇ ಆಗಿದೆ ಲೈನಲ್ಲಿ ನಿಂತಿರೋದು. 2 ಮಿನಿಟ್ಸ್ ಕೂಡ ನನಗೆ ದೇವ್ರ ಮುಂದೆ ಅಂದರೆ ನಿಂತು ದೇವರನ್ನು ಕರೆಕ್ಟಾಗಿ ನೋಡಲಿಕ್ಕೂ ಸಿಕ್ಕಿಲ್ಲ. ಅಷ್ಟು ಜನ ಇದ್ವಲ್ಲ, ತಳ್ಳಿಬಿಡ್ತಾರೆ ಮುಂದುಗಡೆ. ಈಗ ಒಬ್ಬೊಬ್ಬರು 2-3 ಮಿನಿಟ್ಸ್ ನಿಂತರೆ ಮತ್ತೆ ಹಿಂದೆ ಇದ್ದವ್ರಿಗೆ ಲೇಟ್ ಆಗುತ್ತೆ. ಆಬ್ವಿಯಸ್ಲಿ ಹೌದು, ನಾವು ಅರ್ಥ ಮಾಡ್ಕೋಬೇಕು ಅದನ್ನ. ಬಟ್ ನಾವು ಅಷ್ಟು ಕಷ್ಟಪಟ್ಟು ಲೈನಲ್ಲಿ ನಿಂತು ಹೋಗಿರ್ತೀವಲ್ಲ, ನಮಗೂ ಕರೆಕ್ಟಾಗಿ ದೇವ್ರನ್ನ ನೋಡೋಣ ಅಂತಿರತ್ತೆ. ಅದು ನಿನ್ನೆ ಅಲ್ಲಿ ಒಬ್ರಿಗೆ ಕೇಳಿದೆ, ಅವರು ಲೋಕಲ್ ಅಂತೆ ಮೈಸೂರವರು, ಅವರು ಬಂದಿದ್ದರು. ಅವರೇನಂದರೆ, ಇವತ್ತೇ ರಶ್ ಕಡಿಮೆ ಇರೋದಪ್ಪ, ನೀನು ಲಾಸ್ಟ್ ಮಂತ್ ಬರಬೇಕಿತ್ತು, ಬೆಳಗ್ಗೆ ದರ್ಶನಕ್ಕೆ ಬಂದರೆ ಹೊರಗೆ ಬಿಡೋತನ ಸಂಜೆ ಆಗಿರ್ತಿತ್ತು ಅಂತ ಅಂದರು. ಯಪ್ಪ, ಅಷ್ಟೆಲ್ಲ ದಿನ. ಇವಾಗ ನಾವು ಬರೋದೇ ಒಂದು 2 ಡೇಸ್ ಲೀವ್ ತೊಗೊಬಂದಿರ್ತೀವಿ. ಇವಾಗ 1.5 ಡೇ ಅಥವಾ 1 ಡೇ ಒಂದೇ ಪ್ಲೇಸಲ್ಲಿ ಸ್ಪೆಂಡ್ ಆಗಿಬಿಟ್ರೆ ನಮಗೆ ನೆಕ್ಸ್ಟ್ ಯಾವ ಪ್ಲೇಸು ಹೋಗಲಿಕ್ಕೆ ಆಗಲ್ಲ. ಇವಾಗ ಹಾಗೆ ಆಯಿತು. ಇವಾಗ ನನ್ನ ಪ್ಲ್ಯಾನ್ ಪ್ರಕಾರ ನಾನು ಇಷ್ಟೊತ್ತಿಗೆ ಒಂದು 4-5 ಪ್ಲೇಸ್, ಇವಾಗ 2 ಡೇಸ್ ಆಯ್ತಲ್ಲ, 4-5 ಪ್ಲೇಸ್ ನಾನು ಕವರ್ ಮಾಡಿರಬೇಕಿತ್ತು. ಬಟ್ ನಾನು ಹೋಗಿರೋದು ಒಂದು ಚಾಮುಂಡಿ ಹಿಲ್ಸ್, ಒಂದು ಅನಂತರ ಮೈಸೂರು ಪ್ಯಾಲೇಸು, 2 ಪ್ಲೇಸ್ ಗುರು ನಾನು ಹೋಗಿರೋದು. ನಿನ್ನೆ ಹಾಗೇ ಇಲ್ಲ ಮತ್ತೆಲ್ಲೂ ಹೋಗಲಿಕ್ಕೆ. ಮೈಸೂರು ಪ್ಯಾಲೇಸಿಗೆ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಹೋದ್ವಿ. ಅಲ್ಲಿ 3:30ಗೇನೋ ಹೋಗಿದ್ದೀವಿ. ಅಲ್ಲಿ 3:30 ಹೋದವರು ಸಂಜೆ ಅಲ್ಲೇನೋ 5:30 ತನಕ ಒಳಗಡೆ ಬಿಡ್ತಾರೆ ಅಂತಂದ್ರೆ ಒಳಗಡೆ ಎಲ್ಲ ನೋಡಿಕೊಂಡು ಆನಂತರ ಹೊರಗಡೆ ಅದು ಆನೆದು ತಲೆಮಿರತ್ತಲ್ಲ, ಅಂದರೆ ಏನಂತಾರೆ ಅದಕ್ಕೆ, ವಾಕ್ ಇರತ್ತಲ್ಲ, ಅಂದರೆ ಇವಾಗ ದಸರಾದ್ದು ಪ್ರಾಕ್ಟೀಸ್ ವಾಕ್ ಇರತ್ತಲ್ಲ, ಅದು ಬರುತ್ತೆ. ಆನೆ 5:30 ಹೊರಗಡೆ ಬರುತ್ತೆ ಅಂತ ಅಂದ್ರೆ ಓಕೆ, ಆನೆ ನೋಡೋಣ, ಭೀಮನ್ ನೋಡೋಣ, ಭೀಮನ್ ಕ್ರೇಜ್ ತುಂಬ ಇದೆ ಅಂತ ಕೇಳಿದ್ದೆ. ಭೀಮನ್ ನೋಡೋಣ ಅಂತ ನಿಂತ್ವಿ ಅಲ್ಲಿ. ಯಪ್ಪ, ಏನು ಕ್ರೇಜು ಗುರು ಭೀಮಂದು. ಜನ ಎಲ್ಲ ಭೀಮಾ 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 ಅಂತ ಕೂಗಿದ್ರೆ ಅದು ಹಿಂಗೆ ಸೊಳ್ಳೆತ್ತಿ ಹಿಂಗೆ ತೋರಿಸತ್ತೆ. ಬಾಣ ನೀನೆ ಬಾ. ಭೀಮಾ ಭೀಮಾ ಭೀಮಾ, ಏನು ಜನ ಗುರು. ನಿನ್ನೆ ಆದರೂ ಹಾಗೇನೆ ಭೀಮನ್ ನೋಡ್ಲಿಕ್ಕಂತಾನೆ ಅಷ್ಟೊಂದು ಜನ. ಏನು ಕ್ರೇಜ್ ಗುರು, ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲ ಭೀಮಾ ಅಂತ ಅನಿಸ್ಬಿಡ್ತು. ಅದು ಒಳಗಡೆಯಿಂದ ಎಂಟರ್ ಆಗ್ತೀವಿ ಅಂದರೆ ಒಳಗಡೆಯಿಂದ ಬರತ್ತಲ್ಲ ಹೊರಗಡೆ ಅಲ್ಲಿ ಒಂದು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅನಂತರ ಒಬ್ಬರು ಟ್ರಾಫಿಕ್ ಪೊಲೀಸು ಹಿಂಗಲ್ಲಿ ಸರ್ಕಲ್ ಹತ್ರ ಹಿಂಗೆ ರೌಂಡ್ ಆಗುತ್ತೆ, ಅಲ್ಲಿ ಹೋಗಿ ನಿಲ್ಲಿ ರೋಡ್ ಪಕ್ಕ, ಅಲ್ಲಿ ಅಷ್ಟೊಂದು ಜನ ಸೇರಿರಲ್ಲ ಅಂತ ಅಂದರು. ನಾವು ಓಕೆ ಅಂತ ಸ್ವಲ್ಪ ಮುಂದ್ಗಡೆ ಹೋಗಿ ನಿಂತ್ವಿ. ಫುಲ್ಲು ಲೈನ್ ಹಚ್ಚಿಬಿಟ್ಟಿದ್ದಾರೆ ಇವಾಗ ಹಿಂಗೆ ಭೀಮನ್ ನೋಡ್ಲಿಕ್ಕಂತ. ರೋಡ್ ಮೇಲೆ ಮಲಗಿದೆ ಭೀಮನ್ ನೋಡ್ಲಿಕ್ಕಂತ ಫುಲ್ಲು ಲೈನ್ ಹಚ್ಚಿಬಿಟ್ಟಿದ್ದಾರೆ ಆಯಿತಾ.
ಆ, ಅದು ಬರ್ತಿದ್ದಾಗೇನೆ ಏನು ಭೀಮಾ 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 ಅಂತ ಕೂಗ್ತಾರಂದರೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ ಭೀಮನಿಗೆ ಮಾತ್ರ. ಫುಲ್ಲು ಖುಷಿಯಾಗ್ಬಿಡ್ತು. ಒಂದು ಆನೆಗೆ ಈ ಥರ ಫ್ಯಾನ್ ಬೇಸ್ ಅಂದರೆ ಸೂಪರ್. ಒಳ್ಳೆ ಸೆಲೆಬ್ರಿಟೀಸ್